ರಾಜ್ಯದಲ್ಲಿ ಗುತ್ತಿಗೆದಾರರ ಆತ್ಮಹತ್ಯೆಯ ಪ್ರಕರಣಗಳು ಒಂದು ಸಂಚಲನವನ್ನ ಕ್ರಿಯೇಟ್ ಮಾಡಿತ್ತು. ಇದರ ನಡುವೆ ಈಗ ಕಾಂಗ್ರೆಸ್ನ 7 ಸಚಿವರಿಗೆ ಗುತ್ತಿಗೆ ಗಂಡಾಂತರವೇ ಎದುರಾಗಿಬಿಟ್ಟಿದೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಿದೆ, ಗಮನಿಸ್ತಾ ಹೋಗೋಣ. ಗುತ್ತಿಗೆ ಗಂಡಾಂತರದಲ್ಲಿ ಬರೋಬ್ಬರಿ 7 ಸಚಿವರು. ಕಾಂಗ್ರೆಸ್ ಮಂತ್ರಿಗಳ ಕೊರಳಿಗೆ ಗುತ್ತಿಗೆದಾರರ ಉರುಳು ಈಗ ತಗಲಾಕೊಂಡ್ಬಿಟ್ಟಿದೆ. 7 ಮಂತ್ರಿಗಳ ವಿರುದ್ಧ ಗುತ್ತಿಗೆದಾರರು ರಣಾಕ್ರೋಶವನ್ನ ಹೊರಗಾಕ್ತಿದ್ದಾರೆ. 7 ಸಚಿವರಿಗೆ ಪ್ರತ್ಯೇಕ ಪತ್ರವನ್ನ ಬರೆದು ಗುತ್ತಿಗೆದಾರರು ಕಿಡಿಕಾರ್ತಿದ್ದಾರೆ. ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಇಂದ ಪತ್ರ ಸಮರ ಈಗ ಶುರುವಾಗ್ಬಿಟ್ಟಿದೆ. ಬಾಕಿ ಬಿಲ್ ಅನ್ನ ಪಾವತಿಸಲು ಮೀನಾಮೇಷ ಯಾಕೆ ಮಿನಿಸ್ಟರ್ಸ್ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಇತ ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವ ಪ್ರಿಯಾಂಕ್ ಖರ್ಗೆ, ಸಚಿವ ಮಹದೇವಪ್ಪ, ಸಚಿವ ಜಮೀರ್ ಅಹಮದ್ ಖಾನ್, ಸಚಿವ ಬೋಸರಾಜು ಜೊತೆಯಲ್ಲಿ ಸಚಿವ ದಿನೇಶ್ ಗುಂಡೂರಾವ್, ಸಚಿವ ರಹೀಂ ಖಾನ್ಗೆ ಪತ್ರವನ್ನ ಬರೆದು ಸಂಘದಿಂದ ಚಾಟಿಯನ್ನ ಬೀಸ್ತಿದ್ದಾರೆ. ಮಂತ್ರಿಗಳ ವರ್ತನೆಗೆ ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ ಗುತ್ತಿಗೆದಾರರ ಸಂಘದವರು. ಗುತ್ತಿಗೆದಾರರ ತೊಂದರೆ ಮತ್ತು ಬಾಕಿಯ ಬಗ್ಗೆ ಹೇಳಿದ್ರೂ ಕೂಡ ನಿರ್ಲಕ್ಷ್ಯವನ್ನ ವಹಿಸ್ತಿದ್ದೀರಿ. ನಾವೆಷ್ಟೇ ಪತ್ರವನ್ನ ಬರೆದ್ರೂ ಕೂಡ ಇಲಾಖೆಯಿಂದ ಉತ್ತರ ಬರ್ತಿಲ್ಲ ಅಂತ ಕಿಡಿಕಾರ್ತಿದ್ದಾರೆ. ಕೂಡಲೇ ಇಲಾಖೆ ಸಭೆ ಕರೆದು ನಮ್ಮ ಬೇಡಿಕೆಯನ್ನ ಈಡೇರಿಸಿ ಅಂತ ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ. ಸರ್ಕಾರದ ಮಂತ್ರಿಗಳಿಗೆ ಗುತ್ತಿಗೆದಾರರು ನೇರ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯ ಗುತ್ತಿಗೆದಾರರ ಸಂಘವು ಈಗ ಕಾಂಗ್ರೆಸ್ನ 7 ಸಚಿವರ ಮೇಲೆ ರಣಾಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ನೇರವಾಗಿ ಮಿನಿಸ್ಟರ್ಸ್ ಏನು ಮಾಡ್ತಿದ್ದೀರಿ ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ಅಂದ್ರೆ ಗುತ್ತಿಗೆದಾರರ ಸಂಘ ಈಗ ಫುಲ್ ಗರಂ ಆಗಿರೋದಕ್ಕೆ ಕಾರಣ ಬಿಲ್ ಬಾಕಿ ಇದೆ. ಬಾಕಿ ಬಿಲ್ ಪಾವತಿಯ ಕುರಿತು 7 ಸಚಿವರಿಗೆ ಪತ್ರವನ್ನ ಬರೆದು ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ. 7 ಮಂದಿ ಸಚಿವರಿಗೆ ಪತ್ರವನ್ನ ಬರೆದಿದ್ದಾರೆ ಕರ್ನಾಟಕದ ಗುತ್ತಿಗೆದಾರರ ಸಂಘದವರು. ಸಚಿವರು ಹಾಗೂ ಅಧಿಕಾರಿಗಳ ನಡವಳಿಕೆಯ ವಿರುದ್ಧ ಕಿಡಿಕಾರ್ತಿದ್ದಾರೆ. ಅಂದ್ರೆ ತಮ್ಮ ಇಲಾಖೆಯಲ್ಲಿನ ಪೆಂಡಿಂಗ್ ಬಿಲ್ ಅನ್ನ ಪಾವತಿ ಮತ್ತು ಅಲ್ಲಿರುವಂತಹ ಸಮಸ್ಯೆ ಬಗ್ಗೆ ಸಂಘದೊಂದಿಗೆ ಸಭೆ ನಡೆಸಬೇಕು. ಏನೇನು ಬಿಲ್ಗಳ ಪೆಂಡಿಂಗ್ ಇದೆಯಲ್ಲ, ಯಾವ ರೀತಿಯಾದ ಸಮಸ್ಯೆಗಳಿದೆ, ಇವೆಲ್ಲವನ್ನ ಬಗೆಹರಿಸಬೇಕು ಅನ್ನೋದಾಗಿ ಈಗ ಗುತ್ತಿಗೆದಾರರು ಕಂಪ್ಲೀಟ್ ಆಗಿ ಗರಂ ಆಗಿದ್ದಾರೆ. ಬಾಕಿ ಬಿಲ್ ಅನ್ನ ಪಾವತಿಸಲು ಯಾಕೆ ಮೀನಾಮೇಷವನ್ನ ಎಣಿಸ್ತಿದ್ದೀರಿ ಅಂತ ಮಿನಿಸ್ಟರ್ಸ್ ಅನ್ನ ಕೇಳ್ತಿದ್ದಾರೆ. 7 ಜನ ಮಿನಿಸ್ಟರ್ಸ್ ಯಾರು ಗೊತ್ತೇನು? ಡಿಸಿಎಂ ಡಿಕೆ ಶಿವಕುಮಾರ್ ಇದ್ದಾರೆ, ಸಚಿವ ಪ್ರಿಯಾಂಕ್ ಖರ್ಗೆ ಅವರು, ಸಚಿವ ಮಹದೇವಪ್ಪ, ಜೊತೆಯಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್, ಸಚಿವ ಬೋಸರಾಜು, ದಿನೇಶ್ ಗುಂಡೂರಾವ್ ಮತ್ತು ಸಚಿವ ರಹೀಂ ಖಾನ್ಗೆ ಪತ್ರವನ್ನ ಬರೆದು ಚಾಟಿ ಬೀಸ್ತಿದ್ದಾರೆ. ಮಂತ್ರಿಗಳ ವರ್ತನೆ ಏನಿದೆಯಲ್ಲ, ಇದರ ವಿರುದ್ಧ ಫುಲ್ ಗರಂ ಆಗಿಬಿಟ್ಟಿದ್ದಾರೆ ಗುತ್ತಿಗೆದಾರರ ಸಂಘದವರು. ಗುತ್ತಿಗೆದಾರರ ಸಮಸ್ಯೆಗಳನ್ನು ನೀವು ಕೇಳ್ತಾ ಇಲ್ಲ, ಬಾಕಿ ಇರುವಂತ ಬಿಲ್ಗಳ ಪೆಂಡಿಂಗ್ ಅಲ್ಲಿ ಹಾಗೆ ಉಳಿದು ಬಿಟ್ಟಿದೆ, ಇದೆಲ್ಲವನ್ನ ನೀವು ಬಗೆಹರಿಸಬೇಕು. ನಾವೆಷ್ಟೇ ಪತ್ರವನ್ನ ಬರೆದ್ರೂ ಕೂಡ ಇಲಾಖೆಯಿಂದ ಒಂದೇ ಒಂದು ಉತ್ತರ ಬರ್ತಾ ಇಲ್ಲ, ಯಾಕೆ ಹೀಗೆ ಮಾಡ್ತಿದ್ದೀರಾ ಮಿನಿಸ್ಟರ್ಸ್ ಅಂತ ಈಗ ಸಮರವನ್ನೇ ಸಾರಿದ್ದಾರೆ ಗುತ್ತಿಗೆದಾರರ ಸಂಘದವರು. ಕೂಡಲೇ ಇಲಾಖೆಯ ಸಭೆಯನ್ನ ಕರೆದು ನಮ್ಮೆಲ್ಲ ಬೇಡಿಕೆ ಏನಿದೆಯಲ್ಲ ಗುತ್ತಿಗೆದಾರದು, ಇವೆಲ್ಲವನ್ನ ನೀವು ಈಡೇರಿಸಬೇಕು ಅಂತ ಸರ್ಕಾರದ ಮಂತ್ರಿಗಳಿಗೆ ಗುತ್ತಿಗೆದಾರರು ನೇರ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ.